ರಜನಿ ಅವರೇ, ಕಣ್ಣು ಬಿಟ್ಕೊಂಡು ನೋಡ್ಕೊಂಡು ಬರೋದಲ್ವೇನ್ರಿ? ನೋಡ್ರಿ, ನನ್ನ ಬಿಂದಿಗೆ ಹೊಡೆದೋಯ್ತು. ಆ ನಲ್ಲಿ ಹತ್ರ ಜಗಳ ಮಾಡ್ಕೊಂಡು ನೀರು ಹಿಡ್ಕೊಂಬಂದೆ ಕಷ್ಟಪಟ್ಕೊಂಡು. ಒಳ್ಳೆ ಲಾರಿಯಲ್ಲಿ ಬಂದು ಗುದ್ದುಬಿಟ್ರಲ್ಲ, ಮೊದಲೇ ನನ್ನ ಸೊಂಟ ನೋವ್ತಾ ಇದೆ. ಎಲ್ಲ ನಿಮ್ಮ ಮಗಳಿಂದಾನೆ. ಏನ್ರಿ ಅನ್ನ ಆಗಿದೆಯಾ ನೋಡು ಅಂದರೆ ಸೀಮೆ ಎಣ್ಣೆ ಸೀನನ್ನು ನೆಂಡ್ರು ಬಸ್ರು ಅಂದ್ಲಂತೆ. ಹಂಗೆ ನಾನೇನೋ ಕೇಳಿದ್ರೆ ನೀವೇನೋ ಹೇಳ್ತೀರಲ್ಲ? ಹೌದ್ರಿ, ನಾನು ಸರಿಯಾಗೇ ಹೇಳ್ತಾ ಇದ್ದೀನಿ. ಎಲ್ಲ ನಿಮ್ಮ ಮಗಳಿಂದಾನೆ. ಅಲ್ರಿ, ಎಕ್ಸಾಮ್ ಮುಗಿದ ಮೇಲೂ ಇಡೀ ರಾತ್ರಿ ಅದೇನ್ರಿ ಇರುತ್ತೆ ಮಾತುಕತೆ. ಇವ್ರ ಮಗಳು ಹಾಳಾಗೋದಲ್ದೆ ನನ್ನ ಮಗಳೂ ಕರ್ಕೊಂಡು ಹೋಗ್ತಾಳೆ ಹರಟೆ ಹೊಡಿಯೋದಕ್ಕೆ ಅಂತ ಹೇಳ್ಬಿಟ್ಟು. ನನ್ನ ಮಗಳು ರಾತ್ರಿ ಕರೆಕ್ಟ್ ಟೈಮ್ ಬಂದಿಲ್ಲ ಅಂತ ನನಗೆ ಟೆನ್ಷನ್ನು. ಸರಿಯಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಇಲ್ದಿರೋದು, ಬೆಳಗ್ಗೆ ಎದ್ಮೇಲೆ ಬರೀ ನಿದ್ದೆ ಮಂಪ್ರು. ಮೊದಲು ನಿಮ್ಮ ಮಗಳಿಗೆ ಹೇಳಿ ಕರೆಕ್ಟ್ ಟೈಮಿಗೆ ಮಲ್ಕೊಳ್ಳೋದಕ್ಕೆ ಅಂತ. ಅವಾಗ ನಾವುಗಳು ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ಅಮ್ಮ ತಾಯಿ, ಒಂದು ಡಿಕ್ಕಿಯಿಂದ ಇಷ್ಟು ದೊಡ್ಡ ಕತೆ ಐತೆ ಅಂತ ದೇವರಾಣೆ ನನಗೆ ಗೊತ್ತಿರಲಿಲ್ಲ. ಅಲ್ಲ, ನನ್ನ ಮಗಳು ನಿದ್ದೆಗೆಟ್ರೆ ನಿನ್ನಿದ್ದೆ ಹಾಳಾಗುತ್ತಾ? ಒಬ್ರಿಂದ ಇನ್ನೊಬ್ರಿಗೆ ಹರಡಕ್ಕೆ ಇದೇನು ಕೊರೋನಾ ಕಾಯಿಲೆ ಕೆಟ್ಟೋಯ್ತಾ? ಕೊರೋನಾ ಅಲ್ಲ, ಕೊರೋನಾ. ಅದೇ ಇದು ಬಾಯ ಬೊಂಬಾಯ. ನನ್ನ ಮಗಳಿಗೆ ನಾನೇ ಬುದ್ಧಿ ಹೇಳ್ತೀನಿ. ಜಯಮ್ಮ, ನೀರು ತುಂಬಿತು ಎತ್ಕೋ. ಈಗ ಒಟ್ಟಾರದಲ್ಲಿ ಪುಷ್ಪಂದು ಇದ್ದಿದ್ದೆ. ಖಾಲಿ ಕೂಡ ಜೋರಾಗೆ ಸದ್ದು ಮಾಡ್ತಾ ಇದೆ. ಬೆಳಿಗ್ಗೆ ಕಾರಲ್ಲಿ ಡಾಕ್ಟ್ರ್ ಬಂದಿದ್ರಲ್ಲ, ಕಣ್ಣು ಬೇರೆ ಕೆಂಪಾಗಿದೆ. ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಕಾಣುತ್ತೆ. ನಡೀಲಿ ನಾನು ಬರ್ತೀನಿ. ಸುಮ್ಮನೆ ಬಂದು ನನಗೆ ಗುದ್ದಿದ್ರೆ ಸುಮ್ಮನೆ ಬಿಟ್ಬಿಡ್ತೀನಾ? ಸರಿಯಾಗೆ ಹೇಳಿದ್ರು ಬಿಡಿ ಅವಳಿಗೆ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಯಾ, ಕಮಿನ್. ಬರೋಕ್ಕೆ ಕೇಳಿದಿರಿ? ಇದನ್ನು ನೀಲಿಗೆ ಕೊಟ್ಬಿಡಿ. ಓಕೆ. ಓಕೆ, ವಿಚ್ ಸೈಡ್ ಯು ಸೈಡ್? ಸರ್, ನೀಲ್ ಸರ್ ಇಲ್ಲ, ಅವ್ರ ಟೇಬಲ್ ಮೇಲೆ ಒಂದು ಲೆಟ್ರ್ ಇಟ್ಟಿದ್ದೀನಿ. ಅವ್ರು ಬಂದ ಮೇಲೆ ತಿಳಿಸಿ. ಶೋರ್. ಓಕೆ ಸರ್. ಆ ರಿಪೋರ್ಟ್ನ ನಂಗೆ ಸೆಂಡ್ ಮಾಡಿ. ಟೈಮ್ ಆದರೂ ಸೆನ್ಸ್ ಅನ್ನೋದಿಲ್ಲ ಇವನಿಗೆ. ಗೋಪಿ ಗೋಪಿ, ಅಕ್ಕ ಬಂದೆ. ಫ್ರೂಟ್ ಬೌಲ್ ತರದ್ ಮರ್ತೀಯಾ? ಅಯ್ಯೋ, ಅದನ್ನೇ ತಂದಿದ್ದೀನಿ ಅಕ್ಕ. ನಿನಗೆ ಬರ್ತಾ ಬರ್ತಾ ನಾನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಹೋಗಿದ್ದೀನಲ್ವಾ? ಅಯ್ಯೋ, ಎಲ್ಲಾದ್ರೂ ಉಂಟು ಅಕ್ಕ? ನನ್ನನ್ನು ತಿದ್ದಿ ತೀಡಿ ದಾರಿ ತೋರಿದ ದೇವತೆ ನೀವು. ನಿಮ್ಮನ್ನು ಸಲೀಸಾಗಿ ನೋಡೋದು ಅಂದರೆ ಅಯ್ಯೋ ಇಲ್ಲ ಅಕ್ಕ. ಸ್ವಲ್ಪ ಮೊಬೈಲ್ನಲ್ಲಿ ಸಿನಿಮಾ ನೋಡೋದನ್ನ ಕಮ್ಮಿ ಮಾಡು. ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ. ಸರಿ, ಹತ್ರ ಬಾಯಿಲಿ. ಅಕ್ಕ ಏ, ಸ್ವಲ್ಪ ದೂರ. ಯಾಕಕ್ಕ? ಮುಖಕ್ಕೇನು ಬಳ್ಕೊಂಡೇ ಇಲ್ಲ. ಮುಖಕ್ಕ ಬಳ್ಕೊಳ್ಳೋದಾ? ಓ, ಯು ಮೀನ್ ಫೇಶಿಯಲ್? ನಿನ್ನ ತಲೆ. ಮಾಮಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅದೇನೋ ಕೊಡ್ತಾರಲ್ವಾ, ಅದನ್ನು ಬಳ್ಕೊಂಡಿಲ್ವಾ ಅಂತ ಕೇಳಿದ್ದು. ಓ ಹೌದು, ನಾನು ಏನು ಕೇಳಲಿಲ್ಲ, ಅವರು ಏನು ಕೊಟ್ಟಿಲ್ಲ. ಹೋಗಿ ಕೇಳ್ತೀನಕ್ಕ. ಹಾಂ, ನೀನು ಹೋಗಿ ಕೇಳಿದ್ರು ಅವ್ರು ನಿನಗೇನು ಕೊಡಲ್ಲ. ಯಾಕಕ್ಕ? ಅಮ್ಮಾಜಿಗೆ ನನ್ನ ಮೇಲೆ ಅಷ್ಟೊಂದು ಕೋಪನಾ? ಅವ್ರ ದೇವಸ್ಥಾನಕ್ಕೆ ಹೋಗಿದ್ರೆ ಅಲ್ವಾ ಗೋಪಿ ನೀನು ಕೇಳೋದನ್ನ ಅವ್ರ ಕೈಲಿ ಕೊಡೋಕ್ಕಾಗೋದು? ಯಾವಾಗಲೂ ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಮಾನ್ಸಿ ಬರ್ತೀಯಾ ಅಂತ ಕೇಳೋರು. ಆದರೆ ಅವ್ರು ಇವತ್ತು ಒಬ್ಬರೇ ಹೋಗಿದ್ದಾರೆ ಅಂತಂದರೆ ನನಗೇನೋ ಡೌಟ್ ಇದೆ. ಅಕ್ಕ ತಗೊಳ್ಳಿಕ್ಕ. ಮೇ ಐ ಕಮ್ ಇನ್ ಸರ್? ಕಮ್ ಇನ್. ಸರ್, ಅನು ಮೇಡಮ್ ಈ ಲೆಟರ್ ಕೊಡೋಕ್ಕೆ ಹೇಳಿದ್ರು. ಅನುನಾ? ಯಾವಾಗ ಕೊಟ್ಟೋದ್ರು? ಈಗ ಸರ್. ಇದೇನಿದು? ಮೀರಾ ನೀಲಿಗೆ ಕೊಟ್ಟಿರೋ ಲೆಟ್ರ್ ಇದೆ? ಹೌದಾ ಸರ್? ಸಾರಿ ಸರ್, ಕವರ್ ಎಕ್ಸ್ಚೇಂಜ್ ಆಗಿದೆ. ಈಗ ತೊಗೊಂಬಂದ್ಬಿಡ್ತೀನಿ.
ಅನು ಹತ್ರ ಮಾತಾಡಿದರೆ ನಾನು ಬಂದಂಥ ಕೆಲಸ ಮುಗಿಯುತ್ತೆ. ನೀಲ್ FM ನಿಮ್ಗೊಂದು ಲೆಟ್ರ್ ಇಟ್ಟು ಹೋಗಿದ್ದಾರೆ. ಓ, ಮೀರಾ ಮ್ಯಾಮ್ ಇರಬೇಕು. ಇವತ್ತು ಸಂಜೆ 4:15 ಮಾಧವನ್ ಪಾರ್ಕ್ ಹತ್ರ ಇರೋ ವಾಲಿಬಾಲ್ ಕೋರ್ಟ್ ಹತ್ರ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನಿಮ್ಮ ಹತ್ರ ಮಾತಾಡೋದಿದೆ, ದಯವಿಟ್ಟು ಬನ್ನಿ. ಥ್ಯಾಂಕ್ ಗಾಡ್. ನಾನು ಅವಳಿಗೋಸ್ಕರ ಇಲ್ಲಿ ಕಾಯ್ತಿದ್ರೆ ಅವಳು ಯಾರೂ ಇಲ್ದಿರೋ ಜಾಗಕ್ಕೆ ಕರೆದಿದ್ದಾಳೆ. ಸದ್ಯ ಅವಳ ಹತ್ರ ಹೋಗಿ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಮಿಸ್ಟರ್ ನೀಲ್, ಒಂದು ನಿಮಿಷ ಬನ್ನಿ. ಬಂದೆ ಸರ್. ಅಯ್ಯೋ ಇಲ್ಲೇ ಐತಾ? ದೂರದಲ್ಲೆಲ್ಲೋ ಕಳ್ಕೊಂಡಂಥ ಸಂಬಂಧ ಮತ್ತೆ ಹತ್ರ ಆಗ್ತಿದೆ ಅನ್ನೋ ಹಾಗೆ ಅನ್ನಿಸ್ತಾ ಇದೆ. ಆ ಹುಡುಗಿ ಹೆಸರನ್ನು ಕೇಳಿದಾಗಲೆಲ್ಲ ಮನಸ್ಸಲ್ಲಿ ಉತ್ಸಾಹ, ಅವಳನ್ನು ನೋಡಬೇಕು ಅನ್ನೋ ಹಠ. ಅದಕ್ಕೆ ನಿನ್ನ ಅನುಮತಿಗೂ ಮೊದಲೇ ನಾನು ಅವಳನ್ನ ಹುಡ್ಕೊಂಡು ಹೊರಟೋದೆ. ಆದರೆ ನಾನೊಂದು ಬಯಸಿದ್ರೆ ನೀನು ಬಯಸೋದೇ ಬೇರೆ. ಅವಳನ್ನು ನನ್ನಿಂದ ನೋಡೋಕ್ಕೆ ಆಗಲಿಲ್ಲ. ನಾನು ಅದೃಷ್ಟ ಮಾಡಿಲ್ಲ ಅನಿಸ್ತೆ, ಅಥವಾ ನೀನೇ ಅದಕ್ಕೆ ಮುಹೂರ್ತ ಸಿದ್ಧಪಡಿಸ್ತೀಯನೋ ಗೊತ್ತಿಲ್ಲ. ಇರಲಿ, ಬಯಸಿದ್ದೆಲ್ಲ ಸಿಗೋದಾದರೆ ಇದನ್ನು ಬದುಕು ಅಂತಾರ? ಎಲ್ಲ ನಿನ್ನಿಚ್ಛೆ. ಅನು, ಸರ್,